ಇವತ್ತು ಒಳ್ಳೆ ಅವಲಕ್ಕಿ ಎಗ್ಗು ಬ್ರೇಕ್ಫಾಸ್ಟ್ ತಿಂದು ಆಮೇಲೆ ನೈಟ್ಗೆ ಮಿಲ್ಲೆಟ್ ಬಿಸಿಬೇಳೆ ಭಾತ್ನ ಮಾಡಿದರು. ಸೊ ಇವತ್ತು ಕಂಪ್ಲೀಟಾಗಿ ಫುಡ್ಡೇ ಇದೆ ನನ್ನ ಬ್ಲಾಗಲ್ಲಿ, ನೋಡಿ ಎಂಜಾಯ್ ಮಾಡಿ. ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದೆ. ಇಲ್ಲಿ ಕ್ಯಾರೆಟ್ ರೆಡಿ ಇದೆ ಆ್ಯಂಡ್ ಇಲ್ಲಿ ಮೊಟ್ಟೆ ಬೇಯಿಸಿ ಇಟ್ಟಿದ್ದಾರೆ. ಇವಾಗ ಅವಲಕ್ಕಿ ಉಪ್ಪಿಟ್ಟು ಮಾಡಬೇಕು. ಎಲ್ಲ ಚಾಪಿಂಗ್. ಇಲ್ಲಿ ಕೊತ್ತಂಬರಿ ನೆನೆಸಿದ್ದಾರೆ. ಸೊ ಈಗ ಅವಲಕ್ಕಿ ಉಪ್ಪಿಟ್ಟು ಎಗ್ ಮತ್ತು ಕ್ಯಾರೆಟ್ನ ತಿನ್ನೋದು ತೋರಿಸ್ತೀನಿ ಪ್ಲೇಟಿಗೆಲ್ಲ ಹಾಕೊಂಡ್ಮೇಲೆ. ತರಕಾರಿ ಬಂದಿದೆ ಮನೆ ಹತ್ರ. ಒಳ್ಳೆ ಫ್ರೆಶ್ ತರಕಾರಿ ತರ್ತಾರೆ ಗೈಸ್. ಐ ಥಿಂಕ್ ಪ್ರೀವಿಯಸ್ ಬ್ಲಾಗಲ್ಲೂ ಹೇಳಿದ್ದೀನಿ ಅನಿಸುತ್ತೆ. ಸೊ ಏನು ತುಂಬ ಜನ ತಗೋತಾರೆ, ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಸತಿ ಬೇರೆ ಕಡೆಯಿಂದೆಲ್ಲ ತಂದಾಗ ಫ್ರಿಜ್ಜಲ್ಲಿ ಇಟ್ಟಿದ್ರೂ ಕೂಡ 1-2 ದಿನಕ್ಕೆ ಒಂದು ಸ್ವಲ್ಪ ಬಾಡೋದಂಗೆ ಅನ್ನಿಸ್ತಿರುತ್ತೆ. ಬಟ್ ಇದು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸೌತೆಕಾಯಿ ಎಲ್ಲ ಪ್ರತಿಯೊಂದು ತೊಗೊಂಬರ್ತಾರೆ. ತುಂಬ ಜನ ತಗೋತೀವಿ ಇಲ್ಲೇ. ಗೈಸ್, ಈ ಚಿಕ್ಕ ಹುಡುಗ ಆ ಕಡೆ ನಿಲ್ಲಿಸಿರೋ ತರಕಾರಿದ್ದು ಆವಾಗಲೂ ಅಲ್ಲೇ ಹೋಗಿ ಆಟೋ ಸುತ್ತಾ ಇದ್ದ. ಮೇ ಬಿ ಏನಾದ್ರು ತಗೊಳಕ್ಕೆ ಬಂದಿದ್ದಾನೆ ಅನಿಸುತ್ತೆ, ಕದ್ಬಿಡೋಣ ಅಂತ ಏನೋ. ಆಮೇಲೆ ಇವರು ನೋಡಿ ಸಾಕಾಗಿ ಲಾಸ್ಟಿಗೆ ಇನ್ನೇನು ಆಟೋ ಹೊರಡಬೇಕಾದ್ರೆ ಒಂದು ಕ್ಯಾರೆಟ್ ಕೊಟ್ಟು ಕಳಿಸಿದ್ರು. ಅದು ವಿಡಿಯೋ ಆಗಿಲ್ಲ ಅನಿಸುತ್ತೆ, ಸ್ಟಾಪ್ ಆಗಿಬಿಟ್ಟಿತ್ತು. ವಿಡಿಯೋ ಆಗ್ತಿದೆ ಅಂದ್ಕೊಂಡಿದ್ದೆ, ಬಟ್ ಸ್ಟಾಪ್ ಆಗಿತ್ತು. ಆಮೇಲೆ ಕೊಟ್ಟು ಕಳಿಸಿದ್ರು. ಆ ಹುಡುಗ ಹೋಯ್ತು. ಹೆಂಗೆ ಸುತ್ತುತ್ತಿದ್ದಾನೆ ಅಂದರೆ ಒಳ್ಳೆ ನೊಣ ಮುತ್ತುತ್ತಿದ್ದಾನೆ. ಅವನ ತೋರಿಸ್ಬೇಡ ಅಂತ. ತಗೊಂಡಿದ್ದಾಯ್ತು ಗೈಸ್. ಅವಾಗ ಬರ್ತಿರ್ತಾರೆ. ಫ್ರೆಶ್ ಅಂದರೆ ಫ್ರೆಶ್ ಇರುತ್ತೆ ಗೈಸ್. ಬಿಸಿಬೇಳೆ ಭಾತ್ ರೆಡಿ ಆಗಿದೆ. ಅದಕ್ಕೆ ಈಗ ಗೀ ಹಾಕುತ್ತೆ. ಓ ಮೈ ಗಾಡ್, ಹೆಂಗಿದೆ ಟೇಸ್ಟು ಘಮ ಅಂದರೆ. ರಾತ್ರಿಗೆ ಅನ್ನ ಸಾರು ಅವೆಲ್ಲ ಯಾರು ತಿಂತಾರೆ ಅನ್ನಿಸ್ಬಿಡ್ತು. ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಮಿಲ್ಲೆಟ್ ಬಿಸಿಬೇಳೆ ಭಾತ್ ಮಾಡೋಣ ಅನ್ನಿಸ್ತು. ಸೊ ನಮ್ಮಮ್ಮ ಮಿಲ್ಲೆಟ್ ಬಿಸಿಬೇಳೆ ಭಾತ್ ಮಾಡಿದರು. ನಾನು ಯೂಶ್ವಲಿ ತಿನ್ನಲ್ಲ, ಬಟ್ ಇದು ಚೆನ್ನಾಗಿತ್ತು, ತಿಂದೆ. ಬಿಸಿಬೇಳೆ ಭಾತ್ ಇಷ್ಟ ಆಗಲ್ಲ ಆ್ಯಕ್ಚುಲಿ. ಸ್ಪ್ರೌಟ್ಸ್ ಮಾಡೋದಕ್ಕೆ ಇದೆಲ್ಲ ನೆನೆಸಿಟ್ಟಿದ್ದಾರೆ. ಇದೇನಮ್ಮ? ಅದನ್ನು ಹೆಸರು ಕಡಲೆ ಬೀಜ, ಇದು ಮೆಂತ್ಯನೂ ಹಾಕಿದ್ದೀರಿ? ಕಡಲೆ ಬೀಜ, ಹೆಸರು ಕಾಳು ಎಲ್ಲ ಹಾಕಿದ್ದೀನಿ. ಅದು ಗೈಸ್, ಬೆಳಗ್ಗೆ ಎದ್ದು ಕೂತ್ಕೊಂಡಿದ್ದೆ. ಅಲ್ಲಿ ನೋಡಿದ್ರೆ ಅಲ್ಲಿ ಎದುರುಗಡೆ ಆ ಹುಡುಗಿ, ಪಾಪ ಚಿಕ್ಕ ಹುಡುಗಿ, ಇಲ್ಲಿ ಬಂದ್ಬಿಟ್ಟು ಡ್ಯಾನ್ಸ್ ಮಾಡಿಟ್ಟು ನೋಡೋಣ ಅಂತ ನೋಡ್ತಾ ಇದ್ದೀನಿ. ಪರವಾಗಿಲ್ಲ ಗೈಸ್, ಚೆನ್ನಾಗಿ ಮಾಡ್ತಿದ್ಲು. ಅಲ್ಲಿಗಾಗಿ ಬಂದು ಮಾಡ್ತಿತ್ತು. ಮೇಲೆ ಅಷ್ಟು ಟೆರಾಸ್ ಅಷ್ಟೊಂದು ಜಾಗ ಐತಿ, ಇಲ್ಲಿ ಬಂದು ಮಾಡ್ತೈತಿ. ಚೆನ್ನಾಗಿ ಮಾಡ್ತೈತಲ್ವಾ ಎಲ್ಲ ಸ್ಟೆಪ್ಗಳು. ಆಮೇಲಿಂದ ಫುಲ್ಲು ಕಿಟಕಿ ತೆಗೆದ್ಮೇಲೆ ಆಮೇಲೆ ಓಡೋಗ್ಬಿಟ್ಟು ಮೆಟ್ಲ ಮೇಲೆ ಕೂತ್ಕೊಬಿಟ್ಲು. ನೋಡ್ಬಿಟ್ಟು ಎಷ್ಟೋ ತನಕ ಮಾಡೋದು ಗೊತ್ತಾ. ನಾನು ಸ್ವಲ್ಪ ಮಾತ್ರ ವೀಡಿಯೋ ಮಾಡಿದ್ದೀನಿ. ಬೆಳಗ್ಗೆ ಡ್ಯಾನ್ಸ್ ಮಾಡ್ತೈತಿ ಹುಡುಗಿ. ಏನು ಖುಷಿ ಆಯಿತೋ ಏನೋ ಗೊತ್ತಿಲ್ಲ. ಅದು ಮೇಲೆ ಟೆರಾಸ್ ಇದೆ ಆಯಿತಾ, ಅಲ್ಲೋಗಿ ಮಾಡ್ಬೋದು. ಇಲ್ಲಿ ಬಂದು ಮಾಡ್ತೈತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ,
ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಲೈಕ್ ಕೂಡ ಮಾಡಿ ಗೈಸ್. ಸೊ ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.